ಇದು ಕಾಂಗ್ರೆಸ್ನ ಪರಿಸ್ಥಿತಿ ಆದ್ರೆ ಬಿಜೆಪಿ ಪಾಳೆಯದಲ್ಲಿ ಆರಂಭದಲ್ಲೇ ಹೇಳಿದಂಗೆ ಅಲ್ಲೂ ಕೂಡ ಸಖತ್ ಗೊಂದಲಗಳಿದೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ಬಿಜೆಪಿಯಲ್ಲಿ ಮನೆ ಒಂದು 3 ಬಾಗಿಲು ಕಾಣಿಸ್ತಾ ಇಲ್ಲ, ಬಟ್ 2 ಬಾಗಿಲು. ಕಾರಣ ಒಂದು ತಟಸ್ಥ ಬಣ, ಮತ್ತೊಂದು ಕಡೆ ರೆಬಲ್ ಬಣ ಅನ್ನೋ ರೀತಿಯಲ್ಲಿ. ರೆಬಲ್ಸ್ ಬಣದವರು ಸತತವಾಗಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅಂತ ಸಮರ ಸಾರ್ತಿದ್ದಾರೆ. ಶೀಘ್ರದಲ್ಲೇ ದೆಹಲಿ ಕಡೆಗೆ ಹೋಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ರೆಬಲ್ಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ. 3 ದಿನಗಳ ಕಾಲ ದೆಹಲಿಯಲ್ಲೇ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಇದ್ರು. ಅಮಿತ್ ಶಾ, ಬಿಎಲ್ ಸಂತೋಷ್, ಕುಮಾರಸ್ವಾಮಿ ಅವರನ್ನ ಬಿವೈ ವಿಜೇಂದ್ರ ಭೇಟಿಯಾಗಿದ್ದಾರೆ. ವಿಜೇಂದ್ರ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಈ ಕಡೆ ರೆಬಲ್ಸ್ ಬಣ ಕೂಡ ದೆಹಲಿಗೆ ಹೋಗುವಂತ ನಿರ್ಧಾರ. ಮುಂದಿನ ವಾರ ದೆಹಲಿಗೆ ಹೋಗೋದಕ್ಕೆ ಭಿನ್ನರ ತಂಡ ನಿರ್ಧಾರ ಮಾಡಿದ್ದು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಈಗ ದೆಹಲಿಗೆ ಹೋಗಿ ಅಲ್ಲೇ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ನಿರ್ಧಾರ. ಹೈಕಮಾಂಡ್ ಪ್ರಮುಖ ನಾಯಕರನ್ನ ಭೇಟಿ ಮಾಡಬೇಕು ಅಂತ ರೆಬಲ್ಸ್ ಸಜ್ಜಾಗಿದ್ದಾರಂತೆ. ವಿಜೇಂದ್ರ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ಕೊಡಬೇಕು ಅನ್ನುವಂಥ ನಿರ್ಧಾರ. ಪಕ್ಷ ಸಂಘಟನೆಗಳಾಗ್ತಾ ಇಲ್ಲ, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗ್ತಾ ಇಲ್ಲ. ಹಾಗಾಗಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡಬಾರದು, ಮುಂದುವರಿಸಬಾರದು, ಬೇರೆಯವರಿಗೆ ಆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡಬೇಕು ಅನ್ನುವಂಥ ಪಟ್ಟನ್ನ ರೆಬಲ್ಸ್ ತಂಡದವರು ಸತತವಾಗಿ ಹಿಡ್ಕೊಂಡಿದ್ದಾರೆ. ಸತತವಾಗಿ ಸಭೆಗಳಾಯಿತು, RSSನ ಪ್ರಮುಖರು ಬಂದರು, ಸಂಧಾನ ಸಭೆಗಳಾಯಿತು. ಬಟ್ ಯಾವ ಸಂಧಾನ ಸಭೆಗಳು ಕೂಡ ರೆಬಲ್ಸ್ ಅನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ರೆಬಲ್ಸ್ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಹೈಕಮಾಂಡ್ ಅದನ್ನು ಯಾವ ರೀತಿ ಪರಿಗಣಿಸುತ್ತೆ ಕಾದ್ ನೋಡಬೇಕು.